ಹೆಲೋ ಗೈಸ್, ಲೆಟ್ಸ್ ಸಿ ಕರೆಂಟ್ ಸಿಚುವೇಶನಿಗೆ ನಿಮಗೇನು ಮೆಸೇಜ್ ಬರ್ತಾ ಇದೆ, ಟ್ಯಾರೋ ಕಡೆಯಿಂದ ಏನು ಅಡ್ವೈಸ್ ಬರ್ತಾ ಇದೆ, ನಿಮ್ಮ ಕರೆಂಟ್ ಸಿಚುವೇಶನ್ ಅದು ಕರಿಯರ್ಗೂ ಆಗಿರ್ಬೋದು, ಲವ್ ಲೈಫ್ಗೂ ಆಗಿರ್ಬೋದು. ವಾಟ್ಸ್ ದ ಮೆಸೇಜ್? ಓ, ಲವರ್ಸ್ ಮೆಸೇಜ್ ಬಂದಿದೆ. ದೇರ್ ಇಸ್, ಓ ಗಾಡ್, ಲವರ್ಸ್ ವಿತ್ ಡೆವಿಲ್. ಸೊ ಯಾರೋ ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ, ಸುತ್ತಮುತ್ತದಲ್ಲಿ ಇದ್ದಾರೆ. ಪ್ರಾಬಬ್ಲಿ ನಿಮ್ ಬಗ್ಗೆ ಕ್ರಶ್ ಫೀಲ್ ಮಾಡ್ತಾ ಇದ್ದಾರೆ. ಎಮೋಷನಲಿ ಅನ್ನೋದ್ಕಿಂತ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್, ನೀವು ನಡ್ಕೊಳ್ಳೋ ರೀತಿ, ನೀವು ರೆಡಿ ಆಗೋ ರೀತಿ, ನೀವು ಕಾಣಿಸೋ ರೀತಿ, ಎಲ್ಲದಕ್ಕೂ ಅಟ್ರಾಕ್ಟ್ ಆಗಿದ್ದಾರೆ ಅನ್ಬೋದು. ನಿಮ್ ಬಗ್ಗೆನೆ 24/7 ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇನ್ ಕೇಸ್ ನೀವು ರೀಸೆಂಟ್ ಆಗಿ ಯಾವ್ದಾದ್ರು ಪರ್ಸನ್ ನ ಪಬ್ಲಿಕ್ ಅಲ್ಲಿ ನೋಡಿದೀರಾ, ಅಥವಾ ರೀಸೆಂಟ್ಲಿ ಯಾರ್ ಜನರು ಕನೆಕ್ಟ್ ಆಗಿದ್ದೀರಾ ಅಂಡ್ ನೀವು ಕೂಡ ಅಟ್ರಾಕ್ಟ್ ಆಗಿದ್ದೀರಾ, ಲೈಕ್ ಅವ್ರ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ, ಬಟ್ ಫಿಸಿಕಲಿ ಅವ್ರು ನೋಡಕ್ ಚೆನ್ನಾಗಿದ್ದಾರೆ, ಫಿಸಿಕಲಿ ಅವರ ಒಂದು ಪರ್ಸನಾಲಿಟಿಗೆ ನೀವು ಅಟ್ರಾಕ್ಟ್ ಆಗಿರೋದು ನೋಡ್ತಾ ಇದ್ದೀನಿ. ಸೊ ಆ ತರ ಅಟ್ರಾಕ್ಟ್ ಆಗಿದ್ದೀರಾ, ಅಥವಾ ಒಬ್ರ ಬಗ್ಗೆನೆ ಕಾನ್ಸ್ಟೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಇದು ನೀವು ಮಾತ್ರ ಯೋಚನೆ ಮಾಡ್ತಿರೋದಲ್ಲ, ನೀವು ಮಾತ್ರ ಅವ್ರ ಬಗ್ಗೆ 24/7 ಥಿಂಕ್ ಮಾಡ್ತಾ ಇರೋದಲ್ಲ, ಅವ್ರು ಕೂಡ ಅಟ್ರಾಕ್ಟ್ ಆಗಿದ್ದಾರೆ, ಅವ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ರೆಸ್ಪಾನ್ಸ್ ಬರುತ್ತೆ, ನೀವೇನಾದ್ರು ಸಿಗ್ನಲ್ ಕೊಡ್ತೀರಾ, ಕನೆಕ್ಟ್ ಆಗ್ತೀರಾ ಅಂತ. ಬಟ್ ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ.